ಜಾಗತಿಕವಾಗಿ ಬಿಸ್ನೆಸ್ ವಿಸ್ತರಿಸೋದು ಅಂದ್ರೆ ಅದು ಸುಮ್ಮನೆ ಗೆಸ್ ವರ್ಕ್ ಅಲ್ಲ ಅಥವಾ ಲಕ್ ಮೇಲೆ ಆಡೋ ಆಟನೂ ಅಲ್ಲ. ಅದೊಂದು ಹೈ ಸ್ಟೇಕ್ಸ್ ಸ್ಟ್ರಾಟಜಿಕ್ ಗೇಮ್. ಇಲ್ಲಿ ಗೆಲ್ಲೋಕೆ ಬರೀ ಧೈರ್ಯ ಇದ್ರೆ ಸಾಕಾಗಲ್ಲ, ಒಂದು ಪಕ್ಕಾ ನೀಲನಕ್ಷೆ, ಒಂದು ಬ್ಲೂ ಪ್ರಿಂಟ್ ಬೇಕೇ ಬೇಕು. ಸರಿ, ಹಾಗಾದ್ರೆ ನಾವು ಉತ್ತರಿಸಬೇಕಾದ ಮೂಲ ಪ್ರಶ್ನೆ ಏನು? ಅದೇನಂದ್ರೆ, ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಕಾಂಪಿಟೇಟಿವ್ ಎಡ್ಜ್ ಅಂದ್ರೆ ನಮ್ಮ ಸ್ಪರ್ಧಾತ್ಮಕ ಶಕ್ತಿ ಹೇಗಿರುತ್ತೆ, ಹಾಗೂ ಮಾರುಕಟ್ಟೆಯಲ್ಲಿ ನಂಬರ್ 1 ಆಗೋಕೆ ನಾವು ಎಲ್ಲಿ ಫೋಕಸ್ ಮಾಡಬೇಕು? ಇದೇ ನೋಡಿ ನಾವು ಬಗೆಹರಿಸಬೇಕಾಗಿರೋ ಕೋರ್ ಪ್ರಾಬ್ಲಮ್. ಹೌದು, ಇಂತಹ ಒಂದು ಕಾಂಪ್ಲೆಕ್ಸ್ ಸಮಸ್ಯೆಗೆ ಒಂದು ಖಚಿತವಾದ ಪರಿಹಾರ ಇದೆ. ಅದೇ ಒಂದು ಸ್ಟ್ರಕ್ಚರ್ಡ್ ಫ್ರೇಮ್ವರ್ಕ್. ಅಂದ್ರೆ ಸುಮ್ನೆ ಗೆಸ್ ಮಾಡೋದನ್ನ ಬಿಟ್ಟು ಒಂದು ವಿನ್ನಿಂಗ್ ಗೇಮ್ ಪ್ಲಾನ್ ಮಾಡೋದು. ಇದನ್ನೇ ನಾವು ಸ್ಟ್ರಾಟಜಿಕ್ ಬ್ಲೂ ಪ್ರಿಂಟ್ ಅಂತ ಕರೆಯೋದು. ಬನ್ನಿ, ಇದನ್ನ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ. ಈ ಟೂಲ್ಗೆ ನಾವು ಕಾಂಪಿಟೇಟಿವ್ ಲ್ಯಾಂಡ್ಸ್ಕೇಪ್ ಅನಾಲಿಸಿಸ್ ಅಂತ ಕರಿತೀವಿ. ಇದರ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಮಾರ್ಕೆಟ್ ಕಾಂಪಿಟೇಷನ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು, ಮಾರ್ಕೆಟ್ನಲ್ಲಿರೋ ಗ್ಯಾಪ್ಸ್ ಅಥವಾ ಅವಕಾಶಗಳನ್ನು ಗುರುತಿಸೋದು, ಮತ್ತು ನಮ್ಮ ಸ್ಟ್ರಾಟಜಿಕ್ ಪೊಸಿಷನಿಂಗ್ ಏನಾಗಿರ್ಬೇಕು ಅಂತ ಡಿಫೈನ್ ಮಾಡೋದು. ಈ ಅನಾಲಿಸಿಸ್ನಲ್ಲಿ ಒಟ್ಟು 4 ಸಿಂಪಲ್ ಸ್ಟೆಪ್ಸ್ ಇವೆ. ಸ್ಟೆಪ್ 1 ಮ್ಯಾಪಿಂಗ್ ದ ಟೆರೇನ್, ಅಂದ್ರೆ ನಮ್ಮ ಆಟದ ಮೈದಾನವನ್ನು ಅರ್ಥ ಮಾಡ್ಕೊಳ್ಳೋದು. ಸ್ಟೆಪ್ 2 ಫೈಂಡಿಂಗ್ ಯೋರ್ ಎಡ್ಜ್, ಅಂದ್ರೆ ನಮ್ಮ ಸ್ಟ್ರೆಂತ್ ಏನು ಅಂತ ಕಂಡುಹಿಡಿಯೋದು. ಸ್ಟೆಪ್ 3 ದ ವಿನ್ನಿಂಗ್ ಮೂವ್, ಅಂದ್ರೆ ಗೆಲುವಿನ ನಿರ್ಧಾರ ತಗೊಳ್ಳೋದು. ಮತ್ತು ಕೊನೆಯದಾಗಿ ಸ್ಟೆಪ್ 4 ಸ್ಟೇಯಿಂಗ್ ಆನ್ ಟಾಪ್, ಅಂದ್ರೆ ಗೆದ್ದ ಮೇಲೆ ಆ ಸ್ಥಾನವನ್ನ ಹೇಗೆ ಉಳಿಸ್ಕೊಳ್ಳೋದು ಅಂತ. ಸರಿ, ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ಹಂತ ಮ್ಯಾಪಿಂಗ್ ದ ಟೆರೈನ್. ಇದು ಯಾವುದರ ಹಾಗೆ ಅಂದ್ರೆ, ಒಂದು ಯುದ್ಧಕ್ಕೆ ಹೋಗೋ ಮೊದಲು ಭೂಪಟವನ್ನ ಸ್ಟಡಿ ಮಾಡಿದ ಹಾಗೆ. ನಮ್ಮ ಮುಂದಿನ ಮೂವ್ ಮಾಡೋಕ್ಕಿಂತ ಮುಂಚೆ ಆಟದ ಮೈದಾನ ಹೇಗಿದೆ, ಅಲ್ಲಿರೋ ಕೀ ಪ್ಲೇಯರ್ಸ್ ಯಾರು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಇದನ್ನ ಒಂದು ರೀತಿ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂತಾನೂ ಹೇಳ್ಬೋದು. ಸರಿ, ಮೊದಲಿಗೆ ನಾವು ನೋಡಬೇಕಾಗಿರೋದು ರೀಜನಲ್ ಓವರ್ವ್ಯೂ. ಈ ಟೇಬಲ್ ನೋಡಿ, ಪ್ರತಿಯೊಂದು ಪೊಟೆನ್ಷಿಯಲ್ ಮಾರ್ಕೆಟ್ ಬಗ್ಗೆನೂ ಒಂದು ಹೈ ಲೆವೆಲ್ ವ್ಯೂ ಕೊಡುತ್ತೆ. ಅಂದ್ರೆ ಆ ಮಾರ್ಕೆಟ್ ಸೈಜ್ ಎಷ್ಟು, ಅದರ ಗ್ರೋತ್ ರೇಟ್ ಹೇಗಿದೆ, ಇಂಡಸ್ಟ್ರಿ ಎಷ್ಟು ಮೆಚೂರ್ ಆಗಿದೆ, ಹಾಗೆ ಕಾಂಪಿಟೇಷನ್ ಲೆವೆಲ್ ಹೇಗಿದೆ, ಇದೆಲ್ಲ ಇದ್ರಲ್ಲಿ ಗೊತ್ತಾಗುತ್ತೆ. ಈ ಟೇಬಲ್ನಲ್ಲಿ ನಾವು ನಿಜವಾಗ್ಲೂ ಗಮನ ಕೊಡಬೇಕಾಗಿರೋದು ಮಾರ್ಕೆಟ್ ಗ್ರೋತ್ ರೇಟ್ ಮೇಲೆ. ಯಾಕಂದ್ರೆ ಫ್ಯೂಚರ್ ಆಪರ್ಚುನಿಟಿ ಎಲ್ಲಿದೆ ಅಂತ ತೋರ್ಸೋ ಪ್ರಮುಖ ಇಂಡಿಕೇಟರ್ ಇದೆ. ಗ್ರೋತ್ ರೇಟ್ ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಅವಕಾಶಗಳು ಜಾಸ್ತಿ ಇದೆ ಅಂತಾನೆ ಅರ್ಥ. ಓಕೆ, ಮಾರ್ಕೆಟ್ ಹೇಗಿದೆ ಅಂತ ಒಂದು ಐಡಿಯಾ ಬಂತು. ಈಗ ನಮ್ಮ ಫೋಕಸ್ ಶಿಫ್ಟ್ ಆಗ್ಬೇಕು. ಯಾರ ಮೇಲೆ? ಪ್ರತಿ ರೀಜನ್ನಲ್ಲಿ ಇರೋ ನಮ್ಮ ಕಾಂಪಿಟೇಟರ್ಸ್ ಮೇಲೆ. ಅವರ ಮಾರ್ಕೆಟ್ ಶೇರ್ ಎಷ್ಟು, ಅವರ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಹಾಗೆ ಅವರ ಪ್ರೈಸಿಂಗ್ ಸ್ಟ್ರಾಟಜಿ ಹೇಗಿದೆ, ಇದನ್ನೆಲ್ಲ ನಾವು ಅನಲೈಸ್ ಮಾಡಲೇಬೇಕು. ನೋಡಿ, ಇಲ್ಲಿರೋ ಅಸಲಿ ಪಾಯಿಂಟ್ ಏನ್ ಗೊತ್ತಾ? ನಮ್ಮ ಕಾಂಪಿಟೇಟರ್ಸ್ ವೀಕ್ನೆಸ್ ಎಲ್ಲಿದೆ ಅಂತ ಪತ್ತೆ ಮಾಡೋದ್ರಲ್ಲೇ ನಮಗಿರೋ ಆಪರ್ಚುನಿಟಿ ಅಡಗಿದೆ. ಅವರ ವೀಕ್ನೆಸ್ ಏನಿದೆಯೋ ಅದೇ ನಮ್ಮ ಸ್ಟ್ರಾಟಜಿಕ್ ಅಡ್ವಾಂಟೇಜ್ಗೆ ದಾರಿ ಮಾಡ್ಕೊಡೋದು. ಸರಿ, ಈಗ ಎರಡನೇ ಹಂತಕ್ಕೆ ಹೋಗೋಣ. ಫೈಂಡಿಂಗ್ ಯೋರ್ ಎಡ್ಜ್ ಅಂದ್ರೆ ನಮ್ಮ ಸೀಕ್ರೆಟ್ ವೆಪನ್ ಏನು, ಹಾಗೆ ನಾವು ದಾಟ್ಬೇಕಾಗಿರೋ ಕೋಟೆ ಗೋಡೆಗಳು ಯಾವುವು. ಈ ಹಂತದಲ್ಲಿ ನಮ್ಮ ಸ್ಟ್ರಾಟಜಿಯನ್ನ ನಾವು ರೂಪಿಸ್ಕೊಳ್ತೇವಿ. ಕಾಂಪಿಟೇಟರ್ಸ್ಗಿಂತ ನಾವು ಹೇಗೆ ಭಿನ್ನವಾಗಿ ನಿಲ್ಬಹುದು? ಅದಕ್ಕೆ ಮುಖ್ಯವಾಗಿ 4 ದಾರಿಗಳಿವೆ. 1 ಟೆಕ್ನಾಲಜಿ ಅಥವಾ ಪ್ರಾಡಕ್ಟ್ ಇನೋವೇಷನ್. 2 ಯುನೀಕ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕೊಡೋದು. 3 ಕಾಸ್ಟ್ ಅಥವಾ ಪ್ರೈಸಿಂಗ್ನಲ್ಲಿ ಅಡ್ವಾಂಟೇಜ್ ತಗೊಳ್ಳೋದು. ಮತ್ತು 4 ನಮ್ಮ ಬ್ರ್ಯಾಂಡ್ ರೆಪ್ಯುಟೇಷನ್ ಅಥವಾ ಲೋಕಲ್ ಪಾರ್ಟ್ನರ್ಶಿಪ್ಸ್. ಈ ಸ್ಲೈಡ್ನಲ್ಲಿರೋ ಕಂಪ್ಯಾರಿಸನ್ ನೋಡಿ. ಇದು ಒಂದು ರೀತಿ ಸ್ಟ್ರಾಟಜಿಕ್ ಬ್ಯಾಟಲ್ ಫೀಲ್ಡ್ ಇದ್ದ ಹಾಗೆ. ಒಂದು ಕಡೆ ನಮ್ಮ ಯುನೀಕ್ ಸ್ಟ್ರೆಂತ್ಸ್ ಇವೆ, ನಮ್ಮ ಟೆಕ್, ಬ್ರ್ಯಾಂಡ್, ಪ್ರೈಸಿಂಗ್ ಎಲ್ಲವೂ. ಇನ್ನೊಂದು ಕಡೆ ಮಾರ್ಕೆಟ್ ಎಂಟ್ರಿ ಬ್ಯಾರಿಯರ್ಸ್ ಇವೆ, ಅಂದ್ರೆ ರೂಲ್ಸ್, ರೆಗ್ಯುಲೇಷನ್ಸ್, ಕಲ್ಚರ್, ಕಾಂಪಿಟಿಷನ್, ಇವೆಲ್ಲ ಅಡ್ಡಿ ಆತಂಕಗಳು. ಈ ಮಾರ್ಕೆಟ್ ಎಂಟ್ರಿ ಬ್ಯಾರಿಯರ್ಸ್ ಅಥವಾ ಅಡೆತಡೆಗಳು ಹಲವು ರೀತಿ ಇರಬಹುದು. ರೆಗ್ಯುಲೇಟರಿ, ಫೈನಾನ್ಷಿಯಲ್ ಅಥವಾ ಕಲ್ಚರಲ್ ಕೂಡ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಅಡೆತಡೆಗಳನ್ನ ಹೇಗೆ ನಿವಾರಿಸಬೇಕು ಅನ್ನೋದಕ್ಕೆ ನಮ್ಮತ್ರ ಒಂದು ಪ್ರೋಆಕ್ಟಿವ್ ಪ್ಲಾನ್ ಇರಬೇಕು. ಓಕೆ, ಈಗ ನಾವು ಮೂರನೇ, ಬಹುಶಃ ಅತಿ ಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ. ಅದೇ ದ ವಿನ್ನಿಂಗ್ ಮೂವ್. ಇದುವರೆಗೂ ನಾವು ಕಲೆಕ್ಟ್ ಮಾಡಿರೋ ಎಲ್ಲ ಡೇಟಾವನ್ನ ಒಂದು ಕ್ಲಿಯರ್ ಮತ್ತು ಆಕ್ಷನಬಲ್ ಪ್ಲಾನ್ ಆಗಿ ಕನ್ವರ್ಟ್ ಮಾಡೋ ಸಮಯ ಇದು. ಇದಕ್ಕೆ ನಾವು ಬಳಸೋ ಟೂಲ್ ತುಂಬಾನೇ ಫೇಮಸ್ ಆಗಿರೋ ಸ್ವಾಟ್ ಫ್ರೇಮ್ವರ್ಕ್. ಎಸ್ ಅಂದ್ರೆ ಸ್ಟ್ರೆಂಗ್ಸ್, ನಮ್ಮ ಆಂತರಿಕ ಶಕ್ತಿ. ಡಬ್ಲ್ಯೂ ಅಂದ್ರೆ ವೀಕ್ನೆಸ್ಸಸ್, ನಮ್ಮ ಆಂತರಿಕ ದೌರ್ಬಲ್ಯ. ಓ ಅಂದ್ರೆ ಆಪರ್ಚುನಿಟೀಸ್, ಅಂದ್ರೆ ಹೊರಗಿರೋ ಅವಕಾಶಗಳು. ಮತ್ತು ಟಿ ಅಂದ್ರೆ ಥ್ರೆಟ್ಸ್, ಹೊರಗಿನಿಂದ ಬರೋ ಅಪಾಯಗಳು. ಈ ಸ್ವಾಟ್ ಅನಲೈಸಿಸ್ ಮಾಡೋದ್ರಿಂದ ಆಗೋ ಮ್ಯಾಜಿಕ್ ಏನ್ ಗೊತ್ತಾ? ಇದು ನಮ್ಗೆ ಬೆಸ್ಟ್ ಆಪರ್ಚುನಿಟಿ ಎಲ್ಲಿದೆ ಅಂತ ಕ್ಲಿಯರ್ ಆಗಿ ತೋರ್ಸುತ್ತೆ.
ಯಾವ ಟಾಪ್ 3 ರೀಜನ್ಗಳ್ನಲ್ಲಿ ನಮಗೆ ಅತಿ ಹೆಚ್ಚು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಮತ್ತು ನಾವು ಟಾರ್ಗೆಟ್ ಮಾಡಬೇಕಾದ ಸ್ಪೆಸಿಫಿಕ್ ಗ್ಯಾಪ್ಸ್ ಯಾವುದು ಅನ್ನೋದನ್ನ ಇದು ರಿವೀಲ್ ಮಾಡುತ್ತೆ. ಹಾಗಾದ್ರೆ ನಮ್ಮ ಫೈನಲ್ ಸ್ಟ್ರಾಟಜಿಕ್ ರೆಕಮೆಂಡೇಶನ್ ಹೇಗಿರುತ್ತೆ? ಅದು ಹೀಗಿರುತ್ತೆ. ನಮ್ಮ ಒಂದು ಕೀ ಡಿಫರೆನ್ಸಿಯೇಷನ್ ಫ್ಯಾಕ್ಟರ್ ಅನ್ನ ಬಳಸ್ಕೊಂಡು ಒಂದು ಟಾಪ್ ಪ್ರಯಾರಿಟಿ ರೀಜನ್ನಲ್ಲಿ ಅಂಡರ್ಸರ್ವ್ಡ್ ಆಗಿರೋ ಅಂದ್ರೆ ಯಾರು ಸರಿಯಾಗಿ ಗಮನ ಹರಿಸ್ತಾ ಒಂದು ನಿಶ್ ಮಾರ್ಕೆಟ್ ಅನ್ನ ಟಾರ್ಗೆಟ್ ಮಾಡಬೇಕು. ಇದು ನಮ್ಮ ಇಡೀ ಅನಾಲಿಸಿಸ್ನ ಕ್ಲೈಮ್ಯಾಕ್ಸ್. ಸರಿ, ಗೆಲುವು ಸಿಕ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಯಾಕಂದ್ರೆ ಈಗ 4ನೇ ಮತ್ತು ಕೊನೆಯ ಹಂತ ಇದೆ, ಸ್ಟೇಯಿಂಗ್ ಆನ್ ಟಾಪ್. ನೋಡಿ, ಗೆಲ್ಲೋದು ಅನ್ನೋದು ಒನ್ ಟೈಮ್ ಇವೆಂಟ್ ಅಲ್ಲ, ಅದೊಂದು ಕಂಟಿನ್ಯೂವಸ್ ಪ್ರೋಸೆಸ್. ಹಾಗಾಗಿ ನಮ್ಮ ಕಾಂಪಿಟೇಟಿವ್ ಅನಾಲಿಸಿಸ್ ಕೂಡ ನಿರಂತರವಾಗಿ ನಡೀತಾನೆ ಇರಬೇಕು. ಹಾಗಾದ್ರೆ ಇದನ್ನ ಮಾಡೋದು ಹೇಗೆ? ಅದಕ್ಕೆ ನಾವು ಬಳಸೋದು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಥವಾ ಶಾರ್ಟ್ ಆಗಿ KPIಗಳನ್ನು. ಮಾರ್ಕೆಟ್ಗೆ ಎಂಟರ್ ಆದ್ಮೇಲೆ ನಮ್ಮ ಸಕ್ಸಸ್ ಹೇಗಿದೆ ಮತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಚೇಂಜಸ್ ಆಗ್ತಿದೆ ಅಂತ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಕ್ಕೆ ಒಂದು ಕಾಂಪಿಟೇಟಿವ್ ಡ್ಯಾಶ್ಬೋರ್ಡ್ ಬೇಕು. ಮೊದಲನೇ KPI ಮಾರ್ಕೆಟ್ ಶೇರ್. ಈ ಬಾರ್ ಚಾರ್ಟ್ ನೋಡಿ, ಇದು ಒಂದು ಕಥೆ ಹೇಳುತ್ತೆ. ಪ್ರತಿ ಕ್ವಾರ್ಟರ್ನಲ್ಲೂ ನಮ್ಮ ಕಂಪನಿ ಹಾಗೆ ಕಾಂಪಿಟೇಟರ್ ಎ ಮತ್ತು ಕಾಂಪಿಟೇಟರ್ ಬಿಯ ಮಾರ್ಕೆಟ್ ಶೇರ್ ಹೇಗೆ ಬದಲಾಗ್ತಿದೆ ಅಂತ ಇದು ವಿಜುವಲ್ ಆಗಿ ತೋರಿಸುತ್ತೆ. ಯಾರು ಮೇಲೆ ಹೋಗ್ತಿದ್ದಾರೆ, ಯಾರು ಕೆಳಗೆ ಬರ್ತಿದ್ದಾರೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎರಡನೇ KPI ಕಸ್ಟಮರ್ ಸೆಂಟಿಮೆಂಟ್. ಅಂದ್ರೆ ಜನ ನಮ್ಮ ಬ್ರ್ಯಾಂಡ್ ಬಗ್ಗೆ ಏನಂತ ಮಾತಾಡ್ಕೊಳ್ತಿದ್ದಾರೆ. ಸರ್ವೆಗಳು, ಸೋಷಿಯಲ್ ಮೀಡಿಯಾ ಅನಾಲಿಸಿಸ್ ಇದೆಲ್ಲದರ ಮೂಲಕ ಪಾಸಿಟಿವ್, ನ್ಯೂಟ್ರಲ್ ಮತ್ತು ನೆಗೆಟಿವ್ ಫೀಡ್ಬ್ಯಾಕ್ ಎಷ್ಟಿದೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಮೂರನೇ KPI ಪ್ರೈಸಿಂಗ್ ಮೂವ್ಮೆಂಟ್. ನಮ್ಮ ಕಾಂಪಿಟೇಟರ್ಸ್ ತಮ್ಮ ಪ್ರೈಸ್ ಅನ್ನ ಹೇಗೆ ಚೇಂಜ್ ಮಾಡ್ತಿದ್ದಾರೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ಬೇಕು. ಯಾಕಂದ್ರೆ ಅವರು ಮಾಡುವ ಒಂದು ಸಣ್ಣ ಪ್ರೈಸ್ ಚೇಂಜ್ ಕೂಡ ನಮ್ಮ ಇಡೀ ಸ್ಟ್ರಾಟಜಿ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು. ಸೊ ಫೈನಲ್ ಆಗಿ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯೋ ಪಾಠ ಏನು? ಒಂದೇ ಒಂದು ವಿಷಯ, ಒಂದು ಸ್ಟ್ರಕ್ಚರ್ಡ್ ಅನಾಲಿಸಿಸ್ ಅನ್ನೋದು ಹೈ ಸ್ಟೇಕ್ಸ್ ಗ್ಲೋಬಲ್ ನಿರ್ಧಾರಗಳನ್ನ ಒಂದು ಗ್ಯಾಂಬಲ್ ಅಥವಾ ಜೂಜಾಟದಿಂದ ಒಂದು ಕ್ಯಾಲ್ಕ್ಯುಲೇಟೆಡ್ ವಿನ್ನಿಂಗ್ ಮೂವ್ ಆಗಿ ಬದಲಾಯಿಸುತ್ತೆ. ಈಗ ನೋಡಿ, ಬ್ಲೂ ಪ್ರಿಂಟ್ ನಮ್ಮ ಮುಂದೆ ಇದೆ, ಅದು ಕ್ಲಿಯರ್ ಆಗಿದೆ. ಇನ್ನು ಉಳಿದಿರೋ ಒಂದೇ ಒಂದು ಪ್ರಶ್ನೆ, ಯಾರು ಎಲ್ಲಿ ಸ್ಪರ್ಧಿಸಬೇಕು?